ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವರ್ಷದ ಆರಂಭದಿಂದಲೂ ಕೂಡ ಏನೋ ಆಗಿಬಿಡುತ್ತೆ ಅಂತಕ್ಕಂತಹ ಭಯಕ್ಕಿಂತ ನಾವು ಎಚ್ಚರಿಕೆಯಿಂದ ಇದ್ದರೆ ಯಾವ ಕ್ಷಣದಲ್ಲಿ ಏನೂ ಕೂಡ ನಮಗೆ ತೊಂದರೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಶುಕ್ರ ತನ್ನ ಸ್ಥಾನವನ್ನು ಬದಲಾಯಿಸ್ತಾನೆ, ಹಿಮ್ಮುಖವಾಗಿ ನೋಡ್ತಾನೆ, ಹಿಂದಿನ ರಾಶಿಯನ್ನು ನೋಡ್ತಾನೆ. ಆಗ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಸ್ತ್ರೀಯರಿಗೆ ವಿಶೇಷವಾಗಿ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನುವಂತಹ ಎಚ್ಚರಿಕೆ ಬೇಕಾಗತ್ತೆ. ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಎಚ್ಚರಿಕೆ ಇದ್ದಾಗ ಅವೆಲ್ಲವೂ ಕೂಡ ಸಣ್ಣ ಪ್ರಮಾಣದಲ್ಲಿ ನಡೆದು ಹೋಗ್ತಕ್ಕಂಥದ್ದು, ಯಾವ ತೊಂದರೆಗೂ ಕೂಡ ಅವಕಾಶಗಳು ಇರುವುದಿಲ್ಲ. ಜುಲೈ ತಿಂಗಳಿನಲ್ಲಿ ಆಹಾರದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ರುಚಿಯನ್ನು ಬಯಸಿ ಆಹಾರವನ್ನು ಸೇವನೆ ಮಾಡಿದಾಗ ಆರೋಗ್ಯ ಕೆಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಬೇಕು. ಅನಗತ್ಯವಾದಂತಹ ಔಷಧಿಗಳನ್ನು ತೆಗೆದುಕೊಳ್ಬಾರ್ದು. ಏನೋ ಶರೀರಕ್ಕೆ ಸ್ವಾಸ್ಥ್ಯ ಇಲ್ಲ, ಯಾರೋ ಏನೋ ಹೇಳಿದರು ನಾನು ಆ ಔಷಧಿಯನ್ನು ಮಾಡಿಬಿಡ್ತೀನಿ ಅನ್ನುವಂಥದ್ದು ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂತಹ ಒಂದು ಸಾತ್ವಿಕ ಎಚ್ಚರಿಕೆಯನ್ನು ಇಲ್ಲಿ ಹೇಳಬೇಕಾದಂಥದ್ದು. ವರ್ಷದ ಆರಂಭದಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ. ಆನಂತರದಲ್ಲಿ ದುಂದುವೆಚ್ಚವೋ ಅಥವಾ ನಮ್ಮ ಆದಾಯ ಹೀಗೇ ಇರುತ್ತೆ ಅನ್ನುವಂತಹ ದೃಢವಾದಂತಹ ಹುಚ್ಚು ನಂಬಿಕೆಯಿಂದ ತೊಂದರೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಒಂದಷ್ಟು ಸಾಲ ಮಾಡಬೇಕಾಗತ್ತೆ. ಆ ಸಾಲವನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡ್ರೆ ಅದು ನಿಮಗೆ ಸಾರ್ಥಕತೆಯನ್ನು ಕೊಡಬಹುದು. ಕೆಲವರಿಗೆ ಇವತ್ತಿನ ಒಂದು ಅಭಿಪ್ರಾಯವನ್ನು ಹೇಳಬೇಕು ಅಂತಂದರೆ, ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚು ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಅದು ಒಂದು ರೀತಿಯಲ್ಲಿ ಹವ್ಯಾಸ ಆಗಿಬಿಟ್ಟಿದೆ. ಆದರೆ ವೃಷಭ ರಾಶಿಯವರಿಗೆ ಅದರಿಂದ ಆದಾಯಕ್ಕಿಂತ ತೊಂದರೆ ನಷ್ಟ ಹೆಚ್ಚು ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಕುಟುಂಬದಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿದರೂ ಕೂಡ ಕುಟುಂಬದ ನೆಮ್ಮದಿಯಾಗಲಿ ಸಮಾಧಾನ ಆಗಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಅನ್ನುವಂಥದ್ದನ್ನು ಹೇಳಬೇಕು. ಹಾಗೆ ವಾಹನ ಚಾಲನೆ, ವಾಹನದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಇದರ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಅಪಘಾತ ಆಗುವಂತಹ ಸೂಚನೆಗಳಿದೆ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೂ ಕೂಡ ಅವಕಾಶಗಳು ಇರುತ್ತೆ. ಜೂನ್ ಮತ್ತು ಸೆಪ್ಟೆಂಬರ್ ಈ ಮಧ್ಯದಲ್ಲಿ ವೈವಾಹಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳನ್ನು ನೋಡಬೇಕಾಗತ್ತೆ. ಬಹಳ ಮುಕ್ತವಾಗಿ ಮಾತಾಡೋದ್ರಿಂದ, ಸೋತು ಗೆಲ್ಲೋದ್ರಿಂದ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ. ಶನಿ 5ನೆಯ ಮನೆಯ ಸಂಚಾರದಿಂದ ಒಂದಷ್ಟು ಪ್ರೇಮ ಪ್ರಸಂಗಗಳು, ಪ್ರೇಮ ವಿವಾಹ ಇತ್ಯಾದಿಗಳಿಗೆ ತೊಂದರೆಗಳು ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಾಣುವಂಥದ್ದು ವೃಷಭ ರಾಶಿಯ ಒಟ್ಟಾರೆ ಫಲವಾಗಿರುತ್ತೆ. ಪ್ರತಿ ಶನಿವಾರ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಶನಿ ಸ್ತೋತ್ರವನ್ನು ಪಠನೆ ಮಾಡಿ. ಶುಭವಾಗಲಿ.